ಪ್ರೋಟೀನ್ ಅಂದ ತಕ್ಷಣ ನಮ್ಮೆಲ್ಲರಿಗೂ ಕಣ್ಣು ಮುಂದೆ ಮತ್ತು ನೆನಪಾಗೋದು ಒಂದೇ, ಅದು ಮೊಟ್ಟೆ ಬಗ್ಗೆ ಮಾತಾಡಿದ್ವಿ. ಅದರ ಜೊತೆಗೆ ಬಹಳ ಸುಲಭವಾಗಿ ಸಿಗುವಂತಹ ಮತ್ತೊಂದು ವಿಚಾರ, ಅದು ಹಾಲು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಹಾಲು ಕುಡಿಯೋ ಅಭ್ಯಾಸ ಮಾಡ್ಕೊಂಡಿರ್ತೀವಲ್ವಾ. ಈ ಹಾಲಿನ ಬಗ್ಗೆ ಹೇಳ್ತಾ ಹೋಗ್ತೀನಿ ಕೇಳಿ. ಆ್ಯಂಡ್ ನಿಮ್ಮನ್ನು ಹೆದರಿಸುವ ಪ್ರಯತ್ನ ನಾವು ಮಾಡ್ತಾ ಇಲ್ಲ, ಬದಲಿಗೆ ಜಾಗರೂಕರಾಗಿ ಹೇಗಿದೆ ನಮ್ಮ ಸುತ್ತಮುತ್ತ ಕಲಬೆರಕೆ ಆಹಾರಗಳು ನಮ್ಮ ಸುತ್ತಮುತ್ತ ಹೆಂಗೆ ತಾಂಡವ ಆಡ್ತಾ ಇದೆ, ಇದ್ರ ಬಗ್ಗೆ ಜೋಪಾನ ಮಾಡುವ ಕೆಲಸವನ್ನು ಮಾತ್ರ ನಾವು ಮಾಡ್ತಾ ಇದ್ದೀವಿ. ಇನ್ನು ಭಾರತದಲ್ಲಿ ಸಿಗುವಂತಹ ಹಾಲಿನಲ್ಲೂ ಕೂಡ ಶೇಕಡ ಲೆಕ್ಕ ಹಾಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ ಸರಿಯಾಗಿ, ಶೇಕಡ 97ರಷ್ಟು ಕಲಬೆರಕೆ ಹಾಲು ಸಿಗ್ತಾ ಇದೆ. ಹಾಲು ಪ್ರತಿನಿತ್ಯ ಮಕ್ಕಳಿಗೆ ಅನ್ನ ಸಾಂಬಾರು ತಿನ್ನಿಸ್ತೀವೋ ಇಲ್ವೋ, ಮುದ್ದೆ ತಿನ್ನಿಸ್ತೀವೋ ಇಲ್ವೋ ಗೊತ್ತಿಲ್ಲ, ಹಾಲಂತೂ ಕುಡಿಸ್ತೀವ. ಈ ಹಾಲಲ್ಲೂ ಕೂಡ ಹಾಲ ಅಥವಾ ಕಲಬೆರಕೆ ಹೆಂಗಾಗ್ತಾ ಇದೆ ಅಂತ ನೋಡೋಣ. ಭಾರತದಲ್ಲಿ ಸಿಗುವ ಹಾಲಿನಲ್ಲಿ ಶೇಕಡ 97ರಷ್ಟು ಕಲಬೆರಕೆ ಹಾಲು ಸಿಗ್ತಾ ಇದೆ. ಹಾಲಿನಲ್ಲಿ ಹೆಂಗೆ ಕಲಬೆರಕೆ ಮಾಡ್ತಾರೆ ಅಂತ ಕೇಳಿದ್ರೆ, ಈ ಪೇಂಟು, ಯೂರಿಯಾ, ಸಾಬೂನು ಇವುಗಳನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಹೇಳ್ತಾ ಹೋಗ್ತೀನಿ ಮುಂದಕ್ಕೆ. ನಾವೇ ಕೇಳ್ತೀವಲ್ಲ, ಆರೆಂಜ್ ಕಲರ್ ಪ್ಯಾಕೆಟ್ ಕೊಡಿ, ಗಟ್ಟಿ ಹಾಲು ಕೊಡಿ, ಗಟ್ಟಿ ಮೊಸರು ಕೊಡಿ. ಎಲ್ಲಿಂದ ಗಟ್ಟಿ ಬರುತ್ತೆ? ಇಂಥವುಗಳನ್ನೇನಾದರೂ ಮಿಕ್ಸ್ ಮಾಡಿದಾಗ ಗಟ್ಟಿ ಬರೋದು? ಕೆನೆ ಬರಬೇಕು ಅಂತೀವಿ, ಅಷ್ಟು ದಪ್ಪ ಕೆನೆ. ಹಳ್ಳಿಯಲ್ಲಿ ಹಾಲನ್ನು ನೇರವಾಗಿ ಹಾಲು ಹಿಂಡ್ಕೊಂಡು ಬಂದು ನೀವು ಒಲೆ ಮೇಲೆ ಕುಚ್ಚಿದ್ರು ಅಷ್ಟು ದಪ್ಪ ತಿಕ್ಕಾಗಿ ಕೆನೆ ಬರಲ್ಲ, ಕ್ರೀಮ್ ಬರಲ್ಲ. ಈ ಹಾಲುಗಳಲ್ಲಿ ಬರುತ್ತೆ. ಹೆಂಗೆ ಬರುತ್ತೆ? ಇಂಥವುಗಳನ್ನು ಮಿಕ್ಸ್ ಮಾಡೋದ್ರಿಂದ ಬರುತ್ತೆ. 3ರಲ್ಲಿ 2 ಭಾರತೀಯರು ಕಲಬೆರಕೆ ಹಾಲನ್ನು ಸೇವಿಸ್ತಾ ಇದ್ದಾರೆ ಅಂದರೆ ಅರ್ಥ 3 ಜನ ಇದ್ದೀರಿ ಅನ್ಕೊಳ್ಳಿ. ಅದರಲ್ಲಿ ಆಲ್ಮೋಸ್ಟ್ 2 ನೀವು ಕುಡಿತಾ ಇರೋದು ಹಾಲು ಅನ್ನುವ ಹೆಸರು ಹೇಳ್ಕೊಂಡು ವಿಷಪೂರಿತ ಹಾಲನ್ನು, ಕಲಬೆರಕೆ ಹಾಲನ್ನು. ಇನ್ನೊಬ್ರಿಗೆ ಯಾರೋ ಅದೃಷ್ಟ ಇರೋರಿಗೂ ಒಳ್ಳೆ ಹಾಲು ಕುಡಿತಾ ಇದ್ದಾರೆ. 3ರಲ್ಲಿ 2 ಭಾರತೀಯರು ಕಲಬೆರಕೆ ಹಾಲನ್ನು ಸೇವಿಸ್ತಾ ಇದ್ದಾರೆ. ಓಕೆ, ಮನೆಗಳಿಗೆ ಹಾಲು ಪೂರೈಸುವ ವೇಳೆ ನೀರು ಬೆರಕೆ ಸರ್ವೇ ಸಾಮಾನ್ಯ. ಇದನ್ನ ನೀವು ತಲೆ ಕೆಳಗಾಗಿ ನಿಂತ್ಕೊಂಡ್ರು ಇದನ್ನ ನಾವು ಬದಲಾಯಿಸಕ್ಕಾಗಲ್ಲ. ಅದು ಹಳ್ಳಿಯಲ್ಲಿ ನೇರವಾಗಿ ಹಾಲನ್ನು ಹಸುವಿನಿಂದ ಹಿಂಡಿ ತಗೊಬಂದು ಕೊಟ್ಟರು ನಿಮಗೆ ನೀರು ಮಿಕ್ಸ್ ಮಾಡೇ ಮಾಡ್ತಾರೆ. ಆ್ಯಂಡ್ ಸಿಗುವಂತಹ ಹೊರಗಡೆ ಹಾಲಲ್ಲೂ ಕೂಡ ಮಿಕ್ಸ್ ಆಗಿರುತ್ತೆ. ಸೊ ಇದು ಸರ್ವೇ ಸಾಮಾನ್ಯ. ಇದನ್ನೇನೋ ಅಯ್ಯೋ ಹಿಂಗ ಅಂತ ಆಶ್ಚರ್ಯ ಪಡುವ ಕಂಪ್ಲೇಂಟ್ ಏನು ಇದಲ್ಲ. ಇದನ್ನು ಪಕ್ಕಕ್ಕಿಡೋಣ. ಮುಂದುವರೆದಂತೆ ಹಾಲಿಗೆ ಕೆಲವೊಂದ್ಸಲ ಪ್ರಾಣಿಗಳ ಬಿಳಿ ಕೊಬ್ಬನ್ನು ಸೇರಿಸಿ ಕೂಡ ಮಾರಾಟ ಮಾಡ್ತಾರೆ. ಇದು ಆಶ್ಚರ್ಯ ಪಡಬೇಕಾಗಿರೋದು. ಪ್ರಾಣಿಗಳ ಬಿಳಿ ಕೊಬ್ಬನ್ನು ಸೇರಿಸಿ ಕೂಡ ಮಾರಾಟ ಮಾಡ್ತಾರೆ. ಸೊ ಗಟ್ಟಿ ಹಾಲು ಬೇಕು, ಫ್ಯಾಟ್ ಎಷ್ಟಿದೆ ಅಂತೆಲ್ಲ ಗಮನಿಸಿದಾಗ ಯಾಕೆ ಹಾಲು ಒಂದೊಂದು ರೀತಿಯಾಗಿರುತ್ತೆ ಅಂದರೆ ಹಿಂಗಿರುತ್ತೆ. ಹಾಲಿಗೆ ಕೆಲವೊಮ್ಮೆ ಪ್ರಾಣಿಗಳ ಬಿಳಿ ಕೊಬ್ಬು ಸೇರಿಸಿ ಕೂಡ ಮಾರಾಟ ಮಾಡ್ತಾರೆ. ನೀರು ಹಾಕೋದು ಸರ್ವೇ ಸಾಮಾನ್ಯ ಅಂತ ಹೇಳಿದ್ವಿ. ಅದರಂತೆ ಕೆಲವೊಬ್ಬರು ಈಗಲೂ ಕೂಡ ಇದನ್ನು ಯಾರು ತಳ್ಳಿ ಹಾಕುವಂಗಿಲ್ಲ.